ಇಂದಿನ ತರಗತಿಯಲ್ಲಿ ದಕ್ಷಿಣ ಅಮೇರಿಕ ಖಂಡ ಅಥವಾ ಆ್ಯಂಡೀಸ್ಗಳ ನಾಡಿನ ಬಗ್ಗೆ ಅಧ್ಯಯನ ಮಾಡೋಣ. ಇದು ಖಂಡಗಳಲ್ಲಿಯೇ 4ನೇ ಅತಿ ದೊಡ್ಡ ಖಂಡವಾಗಿದ್ದು 1498ರಲ್ಲಿ ಕೊಲಂಬಸ್ ಈ ಖಂಡವನ್ನು ತಲುಪಿದ. ಭಾರತವೆಂದು ತಿಳಿದು ಇಲ್ಲಿನ ಜನರನ್ನು ರೆಡ್ ಇಂಡಿಯನ್ಸ್ ಎಂದು ಭಾವಿಸಿದ. ನಂತರ ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸರು ಈ ಖಂಡಕ್ಕೆ ಲಗ್ಗೆ ಇಟ್ಟರು. ಆ್ಯಂಡೀಸ್ ಪರ್ವತ ಮತ್ತು ಅಮೆಜಾನ್ ನದಿಗಳಿಂದ ಕೂಡಿದ ಈ ವಿಶೇಷ ಭೂಭಾಗ ಪ್ರಪಂಚದಲ್ಲಿ ಅತ್ಯಧಿಕ ಕಾಫಿಯನ್ನು ಉತ್ಪಾದಿಸುತ್ತದೆ. ಈ ಖಂಡವನ್ನು ಹುಲ್ಲುಗಾವಲುಗಳ ನಾಡು ಎಂದು ಕರೆಯುತ್ತಾರೆ. ಭೂಮಧ್ಯ ರೇಖೆ ಮತ್ತು ಮಕರ ಸಂಕ್ರಾಂತಿ ವೃತ್ತ ಈ ಖಂಡದಲ್ಲಿ ಹಾದು ಹೋಗುತ್ತದೆ. 12 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 56 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಹಾಗೆ 35 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ 81 ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೆ ಈ ಖಂಡ ಪೂರ್ಣವಾಗಿ ಪಶ್ಚಿಮ ಗೋಳಾರ್ಧದಲ್ಲಿದ್ದು ದಕ್ಷಿಣ ಭಾಗದಲ್ಲಿದೆ. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳನ್ನು ಬೇರ್ಪಡಿಸುವಂತಹ ಒಂದು ಕಾಲುವೆ ಯಾವುದಂದರೆ ಪನಾಮ ಕಾಲುವೆ. ಇದರಲ್ಲಿ ಈ ದಕ್ಷಿಣ ಅಮೆರಿಕ ಖಂಡದ ಉತ್ತರ ಭಾಗದಲ್ಲಿ ಕೆರಿಬಿಯನ್ ಸಮುದ್ರವಿದ್ದು, ಪೂರ್ವ ಮತ್ತು ಈಶಾನ್ಯ ಭಾಗದಲ್ಲಿ ಅಟ್ಲಾಂಟಿಕ್ ಸಾಗರವಿದ್ದು, ದಕ್ಷಿಣದಲ್ಲಿ ಅಂಟಾರ್ಕ್ಟಿಕ್ ಮಹಾಸಾಗರ ಹಾಗೆ ಪೆಸಿಫಿಕ್ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತದೆ. ಇದರ ಒಟ್ಟು ಭೂಭಾಗವು 117.1 ಲಕ್ಷ ಚದುರ ಕಿಲೋಮೀಟರ್ ಹೊಂದಿದ್ದು, ಭಾರತಕ್ಕಿಂತಲೂ 3 ಪಟ್ಟು ದೊಡ್ಡದಾಗಿದ್ದು 13 ರಾಷ್ಟ್ರಗಳಿಂದ ಕೂಡಿದೆ. ಬ್ರೆಜಿಲ್ ದೊಡ್ಡ ರಾಷ್ಟ್ರವಾಗಿದ್ದು, ಫ್ರೆಂಚ್ನ ಗಯಾನ ಚಿಕ್ಕ ರಾಷ್ಟ್ರವಾಗಿದೆ. ಪೆರಾಗ್ವೆ ಮತ್ತು ಬೊಲಿವಿಯಾ ದೇಶಗಳು ಹೊರತುಪಡಿಸಿ ಉಳಿದೆಲ್ಲ ದೇಶಗಳು ಕರಾವಳಿ ತೀರವನ್ನು ಹೊಂದಿವೆ. ಚಿಲಿ ನೀಳವಾದಂತಹ ರಾಷ್ಟ್ರವಾಗಿದೆ. ಈ ಖಂಡದ ಮೇಲ್ಮೈ ಲಕ್ಷಣಗಳನ್ನು 4 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದ್ದು, ಆ್ಯಂಡೀಸ್ ಪರ್ವತಗಳು, ಕೇಂದ್ರದ ತಗ್ಗು ಪ್ರದೇಶ, ಪೂರ್ವದ ಉನ್ನತ ಪ್ರದೇಶ ಹಾಗೂ ಪಶ್ಚಿಮ ಕರಾವಳಿ ಮೈದಾನಗಳೆಂದು ಕರೆಯುತ್ತಾರೆ. ಹಾಗಾದರೆ ಒಂದೊಂದಾಗಿ ಅದರ ವಿವರಣೆಯನ್ನು ನೋಡಿಕೊಳ್ಳೋಣ. ಆ್ಯಂಡೀಸ್ ಪರ್ವತಗಳು ಪೆಸಿಫಿಕ್ ಸಾಗರದ ತೀರದುದ್ದಕ್ಕೂ 6440 ಕಿಲೋಮೀಟರ್ ಹಬ್ಬಿದ್ದು, ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಸರಣಿ. ಇವು ಪೆಸಿಫಿಕ್ ಸಾಗರದಂಚಿನ ಆಗ್ನೇಯುಂಗುರ ಪ್ರದೇಶಗಳಿಂದ ಆವೃತವಾಗಿದ್ದು, ಭೂಕಂಪ ಮತ್ತು ಜ್ವಾಲಾಮುಖಿ ಇಲ್ಲಿ ಕಂಡುಬರುತ್ತವೆ. ಮೌಂಟ್ ಎವರೆಸ್ಟ್ ಅದರಂತೆ ಹಲವಾರು ಪರ್ವತ ಸರಣಿಗಳನ್ನು ಇಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್, ಪೂರ್ವದ ಉನ್ನತ ಪ್ರದೇಶ. ಈ ಪ್ರದೇಶವು 2 ವಿಭಿನ್ನ ಪ್ರದೇಶಗಳನ್ನು ಒಳಗೊಂಡಿದೆ. ಒಂದನೇದು ಉತ್ತರದಲ್ಲಿ ಗಯಾನಾ ಉನ್ನತ ಪ್ರದೇಶ, ದಕ್ಷಿಣದಲ್ಲಿ ಬ್ರೆಜಿಲ್ನ ಉನ್ನತ ಪ್ರದೇಶಗಳು. ಇವುಗಳ ಭಾಗ ದಕ್ಷಿಣ ಪ್ರಸ್ಥಭೂಮಿಯಂತೆ ಹಳೆಯ ಶಿಲೆಗಳಿಂದ ರಚನೆಯಾಗಿದೆ. ಒರಿನೊಕೊ ನದಿಯ ಉಪನದಿಯಾದಂಥ ಚುರನ್ ವಿಶ್ವದ ಅತ್ಯಂತ ಎತ್ತರವಾದಂಥ ಏಂಜಲ್ ಜಲಪಾತಗಳನ್ನು, ಇದು ಎಷ್ಟು ಕಿಲೋಮೀಟರ್ ಇದೆ ಅಂದರೆ 974 ಮೀಟರ್ ಎತ್ತರವಾದಂತಹ ಜಲಪಾತವನ್ನು ಹೊಂದಿದೆ. ಗಯಾನಾ ಭೂಫಲಕದಲ್ಲಿ ಇದು ನಿರ್ಮಾಣವಾಗಿದೆ. ನೆಕ್ಸ್ಟ್, ಕೇಂದ್ರೀಯ ತಗ್ಗು ಪ್ರದೇಶ. ಆ್ಯಂಡೀಸ್ ಪರ್ವತ ಮತ್ತು ಪೂರ್ವದ ಉನ್ನತ ಭೂಭಾಗಗಳ ಮಧ್ಯೆ ಇದು ಕಂಡುಬರುತ್ತದೆ. ಅಮೆಜಾನ್, ಒರಿನೊಕೊ, ಲಾಪ್ಲಾಟಾ ನದಿ ಮುಖಜಭೂಮಿಗಳು ಇಲ್ಲಿ ಕಂಡುಬರುತ್ತವೆ. ಅಮೆಜಾನ್ ನದಿ ಅತ್ಯಂತ ದೊಡ್ಡದಾದಂತಹ ನದಿಯಾಗಿದೆ. ನೆಕ್ಸ್ಟ್, ಪಶ್ಚಿಮದ ಕರಾವಳಿ ಮೈದಾನಗಳು ಕಿರಿದಾದ ಮೈದಾನವಾಗಿದ್ದು, ಪೆಸಿಫಿಕ್ ಸಾಗರ ಮತ್ತು ಆ್ಯಂಡೀಸ್ ಪರ್ವತಗಳ ಮಧ್ಯೆ ಕಂಡುಬರುತ್ತದೆ. ಪಶ್ಚಿಮ ಕರಾವಳಿ ತೀರದ ಒಡೆದ ತೀರವಾಗಿದೆ, ಏಕೆಂದರೆ ಕರಾವಳಿಯಿಂದ ಆ್ಯಂಡೀಸ್ ಪರ್ವತವು ಕಡಿದಾಗಿ ಮೇಲಕ್ಕೆತ್ತಲ್ಪಟ್ಟಿದೆ. ಕೇಂದ್ರೀಯ ಚಿಲಿ ಮತ್ತು ಕೊಲಂಬಿಯಾಗಳ ಪಶ್ಚಿಮ ಕರಾವಳಿ ತೀರದುದ್ದಕ್ಕೂ
ಕಿರಿದಾದಂತಹ ಕರಾವಳಿ ಮೈದಾನವನ್ನು ಇಲ್ಲಿ ಕಾಣಬಹುದಾಗಿದೆ. ಮುಂದಿನ ಭಾಗವನ್ನು ನಾಳೆಯ ತರಗತಿಯಲ್ಲಿ ತಿಳಿಯೋಣ. ಹಾಗಾದರೆ ಇದಕ್ಕೆ ಸಂಬಂಧಿಸಿದಂತೆ 2020ರಲ್ಲಿ ನಡೆದಂಥ ಒಲಿಂಪಿಕ್ ಕ್ರೀಡಾಕೂಟವು ಯಾವ ದೇಶದಲ್ಲಿ ನಡೆಯಿತು ಎಂಬುದನ್ನು ಕಮೆಂಟ್ಸ್ ಮಾಡಿ.